ಹನಿ ಟ್ರ್ಯಾಪ್ ಬಗ್ಗೆ ಸ್ವತಃ ಸಚಿವರೇ ಒಪ್ಪಿಕೊಂಡಿದ್ದಾರೆ. ಸೊ ಹಂಗಾಗಿ ಯಾರು ಮಾಡಿಸಿದ್ದಾರೆ ಅನ್ನೋದು ಬಹಿರಂಗ ಆಗಬೇಕು ಅನ್ನುವಂಥ ಚರ್ಚೆ ನಡೀತಾ ಇದೆ. ಹನಿ ಟ್ರ್ಯಾಪ್ ಬಗ್ಗೆ ಸ್ವತಃ ಸಚಿವರೇ ಒಪ್ಪಿಕೊಂಡಿರೋದ್ರಿಂದಾಗಿ ಯಾರು ಮಾಡಿಸಿದ್ದಾರೆ ಅನ್ನೋದು ಬಹಿರಂಗಪಡಿಸಬೇಕು ಅಂತೇಳಿ ಬೆಂಗಳೂರಿನಲ್ಲಿ ಶಾಸಕ ಎ ಮಂಜು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಪ್ರಮುಖವಾಗಿ ಯಾರು ಮಾಡಿಸಿದ್ದಾರೆ ಅನ್ನೋದಕ್ಕಿಂತ ಯಾರ್ಯಾರು ಇದ್ದಾರೆ ಅನ್ನೋದು ಗೊತ್ತಾದರೆ ಚೆನ್ನಾಗಿರುತ್ತೆ. ಅವರಿಗೆ ಗೊತ್ತಿರುತ್ತೆ ಯಾರು ಮಾಡಿಸಿದ್ದಾರೆ ಅಂತೇಳಿ. ಸೊ ಹಂಗಾಗಿ ರಾಜಣ್ಣ ಅವರು ಧೈರ್ಯ ಮಾಡಿ ಯಾರು ಅಂತ ಹೇಳಬೇಕು. ಮುಚ್ಚಿಡುವ ಪ್ರಶ್ನೆಯೇ ಇಲ್ಲ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಸದನ ಹನಿ ಟ್ರ್ಯಾಪ್ ವಿಚಾರವನ್ನು ಎತ್ತಿ ಹಿಡಿಯಬೇಕು. ಫಸ್ಟ್ ಆಫ್ ಆಲ್ ಸದನದಲ್ಲಿ ಈ ವಿಚಾರ ಚರ್ಚನೆ ಆಗಬಾರ್ದು. ಸದನದಲ್ಲಿಯೇ ಹೇಳಿರೋದ್ರಿಂದಾಗಿ ಸುಮೋಟೋ ಕೇಸ್ ಮಾಡಬೇಕು ಅಂತೇಳಿ ರಾಜಣ್ಣ ಕೊಡೋದೇ ಇಲ್ಲ ಎಂದರೆ ಅವರದ್ದು ತಪ್ಪಾಗತ್ತೆ. ಅಂದರೆ ನನ್ನ ಮೇಲೆ ಹಿಂಗಾಗಿದೆ ಅಂತ ಅವರೇ ದೂರು ಕೊಡಬೇಕು ಅಂತೇಳಿ, ಕೊಡಲಿಲ್ಲ ಅಂತಂದರೆ ತಪ್ಪಾಗತ್ತೆ ಅಂತ ಬೆಂಗಳೂರಿನಲ್ಲಿ ಶಾಸಕರಾಗಿರುವಂಥ ಎ ಮಂಜು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಮಾನ್ಯ ಸಚಿವರು ಸದನದಲ್ಲಿ ಇದು ಹನಿ ಟ್ರ್ಯಾಪ್ ಆಗಿದೆ ಅಂತಕ್ಕಂಥದ್ದನ್ನ ಅವರೇ ಸ್ವತಃ ಒಪ್ಕೊಂಡಾಗ ಅವ್ರಿಗೆ ಗೊತ್ತಿರ್ತದೆ ಯಾರು ಮಾಡಿದ್ದಾರೆ ಅಂಥೇಳಿ, ಏನು ಎತ್ತ ಅಂಥೇಳಿ. ಅವರು ಧೈರ್ಯವಾಗಿ ಇಂಥವ್ರು ಮಾಡಿದ್ದಾರೆ ಅಂತಕ್ಕಂಥ ಹೇಳೋದನ್ನು ಅವ್ರು ಮಾಡಬೇಕು. ನಾವೊಂದು ಹೋರಾಟ ಮಾಡೋದು, ಅಪೋಸಿಷನ್ ಪಾರ್ಟಿ ಹೋರಾಟ ಮಾಡೋದು ಮುಖ್ಯ ಅಲ್ಲ. ಇಲ್ಲಿ ನಾವು ಮಾಡ್ತಾ ಇರತಕ್ಕಂಥದ್ದು ಚುನಾಯಿತ ಪ್ರತಿನಿಧಿಗಳಿಗೆ ಈ ರೀತಿ ಆದರೆ ಸರ್ವೇ ಸಾಮಾನ್ಯರ ಜನರಿಗೆ ಇನ್ನು ಯಾವ ರೀತಿ ರಕ್ಷಣೆಯನ್ನು ಕೊಡ್ತಾರೆ. ಇಲ್ಲಿ ಎಲ್ಲ ಬ್ಲ್ಯಾಕ್ ಮೇಲ್ ಆದಂಗೆ ಆಗ್ತಾ ಇದೆ. ಅದು ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಈಗೇನು ಮಾನ್ಯ ಮಂತ್ರಿಗಳು ಹೇಳಿದ್ದಾರೆ, ಹೋಮ್ ಮಿನಿಸ್ಟರ್ ಹೇಳ್ತಾರೆ ಅವರು ರೈಟಿಂಗಲ್ಲಿ ಕೊಡಬೇಕು ಅಂತೇಳಿ. ಆ ಹೋಮ್ ಮಿನಿಸ್ಟರ್ ಯಾಕೆ ಹೇಳ್ತಾರೆ ಅನ್ನೋದು ಗೊತ್ತಾಗಲ್ಲ. ಸದನದಲ್ಲೇ ಹೇಳಿದ ಮೇಲೆ ಅದು ಸದನದ ಸ್ವತ್ತದು. ಅದು ಹೇಳಿದ ತಕ್ಷಣ ಮೋಟೋ ಮಾಡಬೇಕು. ಈಗ ಅಕಸ್ಮಾತ್ ಅವ್ರಿಗೆ ಕೊಡೋದೇ ಇಲ್ಲ ಅಂತ ಹೇಳಿ ರಾಜಣ್ಣ ಅಂತ ಹೇಳಿದರೆ ಈಗ ರಾಜಣ್ಣದು ತಪ್ಪಾಗ್ತದೆ. ಈಗ ಆಲ್ರೆಡಿ ಸದನದ ಸ್ವತ್ತಾಗಿರೋದ್ರಿಂದ ಈಗಾಗಲೇ ತನಿಖೆ ಮಾಡ್ತೀನಿ ಅಂತ ಹೇಳಿರೋದ್ರಿಂದ ಯಾರಿಂದ ಮಾಡ್ತೀರಿ ಏನು ಅಂತಕ್ಕಂಥದ್ದನ್ನ ಅವ್ರು ಹೇಳಬೇಕು. ಈಗಾಗಲೇ ಏನು ಹೇಳಿದ್ದಾರೆ, ಹಲವಾರು ರಾಜ್ಯದ ನಾಯಕರುಗಳು, ರಾಷ್ಟ್ರದ ನಾಯಕರುಗಳು ಎಲ್ಲರೂ ಇದ್ದಾರೆ ಅಂತಕ್ಕಂಥದ್ದನ್ನು ಹೇಳಿದಾಗ ಇದರಲ್ಲಿ ಮುಚ್ಚಿರ್ತಕ್ಕಂಥ ಪ್ರಶ್ನೆ ಇಲ್ಲ. ಯಾರು ತಪಸ್ಸಾಗಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು. ಈ ಸದನದ ಗೌರವ, ರಾಜ್ಯದ ಗೌರವ ಇರಬೇಕು ಅಂತಕ್ಕಂಥದ್ದು ಅಭಿಪ್ರಾಯ. ನೋಡಿ, ಯಾರ ಮೇಲಾರು ಹನಿ ಟ್ರ್ಯಾಪ್ ಆಗಲಿ, ಯಾರ ಮೇಲಾರು ಮಾಡಿರಲಿ, ಮಾಡಿದರೆ ತಪ್ಪು ಅಂತಕ್ಕಂಥದ್ದನ್ನ ಈ ಸದನ ಎತ್ತಿಡಿಬೇಕು. ತಪ್ಪಸ್ಥರಿಗೆ ಶಿಕ್ಷೆ ಆಗಬೇಕು. ಈಗ ಮಾನ್ಯ ಸಚಿವರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.